ಸ್ಟನ್ ಪರ್ಫಾರ್ಮೆನ್ಸ್ ಗೈಸ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನಂತೂ LSG ನ ಡೆಮಾಲಿಷ್ ಮಾಡಾಕ್ತು ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ವಿತ್ ಇನ್ ಅ ಬ್ಯಾಟ್, ವಿತ್ ಇನ್ ಅ ಫೀಲ್ಡಿಂಗ್ ಅಂಡ್ ವಿತ್ ಇನ್ ಅ ಬೋಲ್. ಮೂರು ಡಿಪಾರ್ಟ್ಮೆಂಟ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒನ್ ಆಫ್ ದ ಫಿನಾಮಿನಲ್ ಇವತ್ತಂತೂ LSG ವಿರುದ್ಧ ಅಂತೂ ಒನ್ ಆಫ್ ದ ಕ್ಲಾಸಿಕ್ ಪರ್ಫಾರ್ಮೆನ್ಸ್ ಕೊಟ್ಟದ್ದಂತಾನೆ ಹೇಳ್ಬೋದಾಗಿದೆ. ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ರಸಿಕ್ ಸಲಾಮ್ ಅವರು, ಜಾಶ್ ಹ್ಯಾಜಲ್ವುಡ್ ಅವರು, ಭುವನೇಶ್ವರ್ ಕುಮಾರ್, ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ ಎಲ್ಲರೂ ಕೂಡ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಹಾಕಿರುವಂತದ್ದು. 5 ಜನ ಬೌಲರ್ಸ್ಗಳು ನಮ್ಮ RCB ಒನ್ ಆಫ್ ದ ಬೆಸ್ಟ್ ಸ್ಟ್ರೆಂತ್ ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ LSG ನ ಧೂಳಿಪಟ ಮಾಡಾಕ್ರು ಅಂತಾನೆ ಹೇಳ್ಬೋದಾಗಿದೆ. LSG ಒನ್ ಆಫ್ ದ ಕ್ಲೂಲೆಸ್ ಆಗೋಯ್ತು, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆ ರೀತಿ ಬಲೆಗೆ ತಳ್ಳಿಬಿಟ್ಟದ್ದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆ ರೀತಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತದ್ದು ಅಂತಾನೆ ಹೇಳ್ಬೋದು ಅಟ್ ನೈಟ್ ಅಲ್ಲಿ. RCB ಅಂಡ್ LSG ಪೋಸ್ಟ್ ಮ್ಯಾಚ್ ಚಾನೆಲ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಅದಕ್ಕೆ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರ ಇದೆ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂತ ಹೇಳೋ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಜಸ್ಟ್ ಅಷ್ಟೇ ಮಗ, ಏನು ಇಲ್ಲ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತದ್ದು. ಟಾಸ್ ಕಡೆ ಹೋಗೋದಾರೆ ರಜತ್ ಪಟ್ಟಿದಾರ್ ಅವರು ಟಾಸ್ ನ ವಿನ್ ಹಾಕೊಂಡು ಚೇಸಿಂಗ್ ಕಡೆ ಹೋಗ್ತೇವೆ ಅಂತ ಹೇಳ್ಕೊಂಡು ಒನ್ ಆಫ್ ದ ಬೆಟರ್ ಆಪ್ಷನ್ ಅಂತಾನೆ ಹೇಳ್ಬೋದು ಚಿನ್ನಸ್ವಾಮಿಲಿ ಚೇಸಿಂಗು. ಅದೇ ರೀತಿಯಾಗಿ ಚೇಸಿಂಗ್ ನ ತೆಗೆದುಕೊಂಡಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫಸ್ಟ್ ಬೌಲಿಂಗ್ ಗೆ ಬಂತು ಜಾಶ್ ಹ್ಯಾಜಲ್ವುಡ್ ಅವರು ಕಂಬ್ಯಾಕ್ ಮಾಡಿರುವಂತದ್ದು. ಡುಫಿ ಅವರ ಜಾಗದಲ್ಲಿ ಜಾಶ್ ಹ್ಯಾಜಲ್ವುಡ್ ಒನ್ ಆಫ್ ದ ಫಿನಾಮಿನಲ್ ಬೌಲಿಂಗ್ ಅಟ್ಯಾಕ್ ನ ಹಾಕಿರುವಂತದ್ದು. ಅಂಡ್ ಓಪನಿಂಗ್ ಅಲ್ಲಿ ಬರ್ತಾರೆ ಅವ್ರ ಕಡೆಗೆ ಮಾಕ್ರಮ್ ಅಂಡ್ ಒನ್ ಆಫ್ ದ ಬೆಸ್ಟ್ ಮಿಚೆಲ್ ಮಾರ್ಷರ್ ಜಸ್ಟ್ ಟಚ್ ಅಲ್ಲಿ ಇರುವಂತ ಸ್ಲೋ ಸ್ಟಾರ್ಟ್ ನ ಕೊಟ್ಟರು ಕೂಡ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಒಂದು ವಿಕೆಟ್ ಮಾಕ್ರಮ್ ಒನ್ ಆಫ್ ದ ಬೆಸ್ಟ್ ಅಲ್ಲಿ ವಿಕೆಟ್ ನ ತೆಗೆದುಕೊಟ್ಟಂತ ರಸಿಕ್ ಸಲಾಮ್ ದರ್ ಅವರು. ಅಂಡ್ ಭುವನೇಶ್ವರ್ ಕುಮಾರ್ ಅಂಡ್ ಜಾಶ್ ಹ್ಯಾಜಲ್ವುಡ್ ಫಿನಾಮಿನಲ್ ಬೌಲಿಂಗ್ ಅಟ್ಯಾಕ್. ಮತ್ತೆ ಅವ್ರ ಬಗ್ಗೆ ಹೇಳುವಾಗೆಲ್ಲ ಎಕಾನಮಿಕಲ್ ಆಗಿರುವಂತದ್ದು. ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ನ ಯಾವ ರೀತಿ ಆಂಗಲ್ ಅಲ್ಲಿ ಯಾವ ರೀತಿ ತರ್ತಾರೆ. ಒನ್ ಆಫ್ ದ ಬೆಸ್ಟ್ ಸ್ಲೋ ರನ್ಸ್ ಗಳು, ನಕಲ್ ಬಾಲ್ಸ್ ಗಳು, ಬೌನ್ಸರ್ಸ್ ಗಳು, ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಬೌಲಿಂಗ್ ಅಟ್ಯಾಕ್ ಅಂತಾನೆ ಹೇಳ್ಬೋದಾಗಿದೆ. ರಸಿಕ್ ಸಲಾಮ್ ಅವರು ಒನ್ ಆಫ್ ದ ಬೆಸ್ಟ್ ಇರುವಂತದ್ದು. ಅಂಡ್ ಅಲ್ಲಿ ರಿಷಬ್ ಪಂತ್ ಅವ್ರಿಗೆ ಇಂಜುರಿ ಆಗಿರುವಂತದ್ದು, ರಿಟೈರ್ಡ್ ಹರ್ಟ್ ಆಗಿರೋ ಕೊನೆಯಲ್ಲಿ ಬಂದ್ರು ಮತ್ತೇನು ಅವ್ರ ಹತ್ರ ಏನು ಮಾಡ್ಲಿಕ್ಕೆ ಆಗಿಲ್ಲ. ಏನ್ ಕಿತ್ತು ದಬ್ಬಾಕ್ಲಿಕ್ಕೂ ಆಗ್ಲಿಲ್ಲ ರಿಷಬ್ ಪಂತ್ ಅವ್ರ ಹತ್ರನು ಕೂಡ. ಆ ರೀತಿ ಇತ್ತು ನಮ್ಮ ಬೌಲಿಂಗ್ ಅಟ್ಯಾಕ್. ಭುವನೇಶ್ವರ್ ಕುಮಾರ್ ಎಟ್ ಟೈಮ್ ಅಲ್ಲಿ ಡ್ರಾಪ್ ನ ಮಾಡಿರುವಂತದ್ದು. ಆ ರೀತಿ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ನ. ಅಂಡ್ ಜಾಶ್ ಹ್ಯಾಜಲ್ವುಡ್ ಅವರು ಎಕಾನಮಿಕಲ್ ಆಗಿ ಫಸ್ಟ್ ಓವರ್ ಅಲ್ಲಿ 4 ರನ್ ಅಂಡ್ ಮಿಡ್ಲ್ ಅಲ್ಲಿ ವಿಕೆಟ್ ಬಂದಿರುವಂತದ್ದು. ಅಂಡ್ ಅಲ್ಲಿ ಸ್ವಲ್ಪ ಕೊನೆಯಲ್ಲಿ ಆಟ ಆಡಿರುವಂತದ್ದು ಆಯುಷ್ ಬೊದೋನಿ ಅಂಡ್ ಮುಕುಲ್ ಅವ್ರು ಅಂತಾನೆ ಹೇಳ್ಬೋದು. ಅವ್ರು ಜಸ್ಟ್ ಸ್ವಲ್ಪ ಇನ್ನಿಂಗ್ಸ್ ನ ಮಾಡ್ತಾ ಇದ್ರು. ಅಲ್ಲಿ ಕೃಣಾಲ್ ಪಾಂಡ್ಯ ಅವರು ಬ್ರೇಕ್ ನ ತಂದು ಕೊಟ್ಟದ್ದು. ಸುಯೇಶ್ ಶರ್ಮಾ ಅವ್ರು ಆಗಿರ್ಬೋದು. ಅಂಡ್ ಫೀಲ್ಡಿಂಗ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಚ್ ನ ಪಿಲ್ ಸಾಲ್ಟ್ ಅವರು ತೆಗೆದುಕೊಂಡು ಟೀಮ್ ಡೇವಿಡ್ ಅವರು ಒನ್ ಆಫ್ ದ ಫೈನ್ ಲೆಗ್ ಅಲ್ಲಿ ಪಾಯಿಂಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಚಸ್ ಗಳನ್ನ ನಮ್ಮ RCB ಇವತ್ತು ಮ್ಯಾಚ್ ಅಲ್ಲಿ ತೆಗೆದುಕೊಂಡದಂತಾನೆ ಹೇಳ್ಬೋದು LSG ವಿರುದ್ಧ. ಅಂಡ್ 149 ರನ್ ಅವರಂತೂ ಆಲ್ ಔಟ್ ಅದು ಲಾಸ್ಟ್ ಬಾಲ್ ಅಲ್ಲಿ. ಅವರಿಂದ ಏನು ಕೂಡ ಅಷ್ಟೊಂದು ಅವರಿಬ್ಬರೇ ನನ್ನ ಪ್ರಕಾರ ಬಿಗ್ ನಾಕ್ ನ ಆಟ ಆಡಿದ್ರು. ಜಸ್ಟ್ ಮಿಚೆಲ್ ಮಾರ್ಷರ್ ಒಂದ್ ಸ್ವಲ್ಪ ಆಟ ಆಡಿರುವಂತದ್ದು ಅಷ್ಟೇ ಬಿಟ್ರೆ ಮತ್ತೆ ಯಾರು ಕೂಡ ನಿಕೋಲಸ್ ಪೂರನ್ ಅವರು ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ತರ ಆಟ ಆಡೋದು ಅಷ್ಟೇ ಬಿಟ್ರೆ ಮತ್ತೆ ಎಂತದ್ದು ಆಟ ಆಡಲಿಲ್ಲ ಅವರು. ಸಿಕ್ಕಾಪಟ್ಟೆ ಲೋ ಪರ್ಫಾರ್ಮೆನ್ಸ್ LSG ಕೊಟ್ಟಿರುವಂತದ್ದು ಅಂತಾನೆ ಹೇಳ್ಬೋದು. ಆಮೇಲೆ ಈ ಕಡೆ ನಮ್ಮ RCB ಕಡೆ ಬರೋದಾದ್ರೆ ಅಂಡ್ ಬೌಲಿಂಗ್ ಅಟ್ಯಾಕ್ ಒನ್ ಆಫ್ ದ ಟಾಪ್ ನಾಕ್ ಅಲ್ಲಿರುವಂತ ಜಾಶ್ ಹ್ಯಾಜಲ್ವುಡ್ ಅವರು ಅಂಡ್ ರಜತ್ ಪಟ್ಟಿದಾರ್ ಅವ್ರ ಕ್ಯಾಪ್ಟನ್ಸಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತಾನೆ ಹೇಳ್ಬೋದು. ಜಾಶ್ ಹ್ಯಾಜಲ್ವುಡ್ ನ ವಿಕೆಟ್ ಬೇಕಾದಾಗ ಅವ್ರನ್ನ ತಂದ್ಕೊಂಡು ವಿಕೆಟ್ ಹಾಕಿರೋ ಎಕಾನಮಿಕಲ್ ಬೌಲರ್ ಹಾಕೊಂಡಿರುವಂತದ್ದು ಜಾಶ್ ಹ್ಯಾಜಲ್ವುಡ್ ಅವರು. ಅಂಡ್ ಭುವನೇಶ್ವರ್ ಕುಮಾರ್ ಅವ್ರ ಬಗ್ಗೆ ಮಾತಾಡೋ ಎಕ್ಸ್ಪೀರಿಯನ್ಸ್ ಇಬ್ರು ಬೌಲಿಂಗ್ ಅಟ್ಯಾಕ್ಸ್ ಅಂತಾನೆ ಹೇಳ್ಬೋದು. ಆ ರೀತಿ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಇರುವಂತದ್ದು. ಅಂಡ್ 149 ಚೇಸ್ ನ ಬಂದಂತ ನಮ್ಮ RCB ಈಸಿಯಾಗಿ ಡೆಮಾಲಿಷ್ ಮಾಡಾಕ್ತು. ಇದು ಸಾಫ್ಟ್ವೇರ್ ಬೇಗನೆ ವಿಕೆಟ್ ಆದ್ರೂ ಕೂಡ ಈ ಕಡೆ ಕಿಂಗ್ ಕೊಹ್ಲಿ ಅವರು ಒಂದ್ ಕಡೆ ನಿಂತ್ಕೊಂಡು ಆಟ ಕಿಂಗ್ ಕೊಹ್ಲಿ ಅವರು ನನ್ನ ಪ್ರಕಾರ ಅಟ್ ಟೈಮ್ ಅಲ್ಲಿ ಈ ಬಾರಿ ಫೀಲ್ಡಿಂಗ್ ಅಲ್ಲಿ ಇಲ್ದೇ ಇರುವಂತದ್ದು IPL ಹಿಸ್ಟ್ರಿ ಫಸ್ಟ್ ಬಾರಿ ಅಂತಾನೆ ಹೇಳ್ಬೋದಾಗಿದೆ. ಜಸ್ಟ್ ನಿಗಲ್ಸ್ ಇರೋದ್ರಿಂದ ಅವ್ರು ಬರ್ಲಿಲ್ಲ. ಅಂಡ್ ಅವರು ಒನ್ ಆಫ್ ದ ಬೆಸ್ಟ್ 50s ನ ಮಿಸ್ ಮಾಡ್ಕೊಂಡು 49 ರನ್ಸ್ ಅಲ್ಲಿ ಔಟ್ ಆಗಿರುವಂತದ್ದು. ಅಂಡ್ ರಜತ್ ಪಟ್ಟಿದಾರ್ ಅಂಡ್ ಜಿತೇಶ್ ಶರ್ಮಾ ಇಬ್ಬರು ಕ್ರೂಷಿಯಲ್ ನಾಕ್ಸ್ ಗಳು. ಅಂಡ್ ಪಿಲ್ ಸಾಲ್ಟ್ ಅವರು ಅಷ್ಟು ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂಡ್ ಅಲ್ಲಿ ಮೇನ್ ಹಾಕೊಂಡು ದೇವದತ್ ಪಡಿಕ್ಕಲ್ ಅವರು 50 ಪ್ಲಸ್ ಪಾರ್ಟ್ನರ್ಶಿಪ್ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ. ಆ ರೀತಿ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ನ ನಾಕ್ಸ್ ಗಳು ಜಿತೇಶ್ ಶರ್ಮಾ ಅವ್ರದ್ದಾಗಿರ್ಬೋದು. ಕೊನೆಯಲ್ಲಿ ಟೀಮ್ ಡೇವಿಡ್ ಅಂಡ್ ರೊಮೇರಿಯೋ ಶೆಫರ್ಡ್ ಅವ್ರದ್ದಾಗಿರ್ಬೋದು. ಎಲ್ಲರದ್ದು ಒನ್ ಆಫ್ ದ ಕ್ಲಾಸಿಕ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದಾಗಿದೆ. ಬ್ಯಾಟಿಂಗ್ ಲೈನಪ್ ಅಲ್ಲಿ ಮಾತಾಡುವಾಗಿಲ್ಲ. ನಮ್ಮ RCB ಏನು ಕೂಡ ಕುಂದು ಕೊರತೆ ಇಲ್ಲ. 15 ಓವರ್ಗೆ ಹೊಡೆದು ಬಿಸಾಕ್ರು 150 ರನ್ ಕೂಡ ಏನ್ ದೊಡ್ಡ ಮ್ಯಾಟ್ರೇ ಆಗಲ್ಲ. ಅವ್ರ ಕಡೆ ಯಾರು ನನ್ನ ಪ್ರಕಾರ ಒಂದ್ 2 ಜನ ಅಷ್ಟೇ ಸ್ವಲ್ಪ ವಿಕೆಟ್. ಶಮಿ ಅವ್ರಿಗೂ ಕೂಡ ಇಟ್ಟಾಡ್ಸಿ ಹೊಡೆದಿರುವಂತದ್ದು. ಅವ್ರಿಗೂ ಕೂಡ ಪ್ರತಿಯೊಂದು ಮ್ಯಾಚ್ ಅಲ್ಲಿ ಶಮಿ ಅವರು ಸಿಕ್ಕಾಪಟ್ಟೆ ಎಕಾನಮಿಕಲ್ ಆಗಿರ್ತದೆ. ಆದ್ರೆ ಈ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿ ಹೊಡೆದಿರುವಂತದ್ದು. ಆ ರೀತಿ ಒನ್ ಆಫ್ ದ ಫಿನಾಮಿನಲ್. ಅಂಡ್ ಕಿಂಗ್ ಕೊಹ್ಲಿ ಅವರು 225 ರನ್ಸ್ ನ 168 ಸ್ಟ್ರೈಕ್ ರೇಟ್ ಮೂಲಕ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿರುವಂತದ್ದು ಅಂತಾನೆ ಹೇಳ್ಬೋದು. ಅವ್ರ ಕೆಳಗೆ ಇರುವಂತದ್ದು ಕ್ಲಾಸನ್ ಅವರು, ವೈಭವ್ ಸೂರ್ಯವಂಶಿ, ರಜತ್ ಪಟ್ಟಿದಾರ್ ಅವರು ಎಲ್ಲರೂ ಕೂಡ ಇರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಲ್ ಆಫ್ ಟೀಮ್ ಎಫರ್ಟ್ಸ್ ಅಂತಾನೆ ಹೇಳ್ಬೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಮ್ಯಾಚ್ ನ ವಿನ್ ಆಗ್ಲಿಕ್ಕೆ. LSG ನ ಡೆಮಾಲಿಷ್ ಮಾಡಾಕ್ರು ಕಾನ್ಸ್ಟೇಬಲ್ ಅಲ್ಲೂ ಕೂಡ ಟಾಪ್ ಅಲ್ಲಿ ಇರುವಂತದ್ದು ಅಂತಾನೆ ಹೇಳೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಡ್ ಲಕ್ನೋ ಸೂಪರ್ ಜೈಂಟ್ಸ್ ನ ಪೋಸ್ಟ್ ಮ್ಯಾಚ್ ಅಲ್ಲಿ ಇಷ್ಟ ಆಯ್ತು ನಿಮ್ಗೆ ಸೆಲೆಕ್ಷನ್ ಕಾಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ಅಂಡ್ IPL ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.